ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದಿರಿ? ಆರಾಮಿದಿರಿ ಅಂದ್ಕೊಂಡಿನಿ. ಬನ್ನಿ ಇವತ್ತು ಇನ್ಸ್ಟೆಂಟಾಗಿ ಹೆಸರುಬೇಳೆ ರವೆ ವಡನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅರ್ಧ ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಳ್ಬೇಕು. ಹಾಫ್ ಆನ್ ಅವರ್ ಟೈಮ್ ಸಾಕು ಈ ಗರಿಗರಿಯಾದಂತಹ ವಡ ಮಾಡ್ಕೊಳ್ಳೋದಕ್ಕೆ. ಹಾಗೆ ಇನ್ನೂ ಒಂದು ಬೌಲಲ್ಲಿ 1 ಕಪ್ಪಷ್ಟು ಸಣ್ಣ ರವೆಯನ್ನು ತಗೊಂಡಿದ್ದೀನಿ. ಅರ್ಧ ಕಪ್ಪು ಮೊಸರು, 1 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಜಾಸ್ತಿ ನೀರೇನು ಬೇಕಾಗಿಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಹೆಸರುಬೇಳೆ ಹಾಫ್ ಆನ್ ಅವರ್ ನೆಂದಿದೆ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ಇದು ಕೂಡ ಹಾಫ್ ಆನ್ ಅವರ್ ಆಗಿದೆ. ನೋಡ್ರಿ ಎಷ್ಟು ಗಟ್ಟಿಯಾಗಿದೆ, ಇಷ್ಟು ಗಟ್ಟಿನೇ ಇರಬೇಕಿದು. ಇವಾಗ ಇದು ಮಿಕ್ಸಿ ಮಾಡ್ಕೊಂಡಿದ್ದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಹೆಸರುಬೇಳೆ ಪೇಸ್ಟು ಹಾಗೆ ರವೆ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಶುಂಠಿ, 1-2 ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವು, ಚಿಟಿಗೆ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಯಾವ ರೀತಿಯಾಗಿ ವಡ ಹಾಕೋದು ಅಂತ ನೋಡೋಣ. ಬಟ್ಲ ತಗೊಂಡು ಅದ್ರ ಮೇಲೆ ಕಾಟನ್ ಬಟ್ಟೆ ಹಾಕಿ ಅದಕ್ಕೆ ನೀರು ಹಚ್ಕೊಳ್ಬೇಕು. ಇವಾಗ ಹಿಟ್ಟನ್ನು ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ದುಂಡು ಮಾಡಿ ನಡುಕೊಂದು ಹೋಲ್ ಹಾಕಿ ಈಸಿಯಾಗಿ ಕೈಗೆ ತಕ್ಕೊಳ್ಬೋದು. ಹಾಗೆ ಪಕ್ಕದಲ್ಲಿ ನಾನು ಎಣ್ಣೆ ಬೆಸಿ ಇಟ್ಟಿದ್ದೆ. ನಿಧಾನವಾಗಿ ಎಣ್ಣೆಲಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕರೆದುಕೊಳ್ಬೇಕು. ನೋಡ್ರಿ ಎಷ್ಟು ಚೆನ್ನಾಗಿ ವಡ ಬಂತು ಅಂತ. ಇನ್ನೊಂದು ರೀತಿಯಲ್ಲಿ ವಡ ಹಾಕೋದನ್ನು ಹೇಳ್ತೀನಿ. ಚಹಾ ಸೋಸು ಅಂತ ಜರಡಿ ತಗೋರಿ. ಇದು ಸ್ಟೀಲಿಂದಿರಬೇಕು. ನಾವೇನು ಚಹಾ ಹಾಕ್ತೀವಲ್ಲ ಅದು ಸ್ಟೀಲಿಂದಿರಬೇಕು. ಈ ರೀತಿ ಹಿಟ್ಟನ್ನು ಅದ್ರ ಮೇಲೆ ಹಾಕಿ ಕರೆದುಕೊಳ್ಬೇಕು. ನೋಡ್ರಿ, ಕೈ ಸುಡುತ್ತೆ ಅನ್ನೋ ಭಯನೂ ಇರೋಂಗಿಲ್ಲ, ಹಾಗೂ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.